ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಂಚರಾಜ್ಯಗಳ ಫಲಿತಾಂಶ ಏನೋ ಹೊರಬಿತ್ತು. ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದಿದ್ದು ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದ ರಿಸಲ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಾರಣ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಫಲಿತಾಂಶ ಬಂತು ಅಂತ ನಿನ್ನೆಯಿಂದಲೂ ಕೂಡ ಚರ್ಚೆ ಆಗ್ತಾ ಇರೋದು. ಫಲಿತಾಂಶ ಬಂದಾಯ್ತು, ಅಂದ್ರೆ ಅತಿ ಹೆಚ್ಚಿನ ಸ್ಥಾನ ಸಿಕ್ಕರೂ ಕೂಡ ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷಕ್ಕೆ ಸರ್ಕಾರ ರಚನೆ ಅಷ್ಟು ಸುಲಭದ ಮಾತಾಗ್ತಾ ಇಲ್ಲ. ಸಂಕಷ್ಟ ಎದುರಾಗಿದೆ, ಹೈಡ್ರಾಮಾಗಳಾಗ್ತಾ ಇದೆ ತಮಿಳುನಾಡಿನಲ್ಲಿ ಅಂತ. ಕಾರಣ ಇಷ್ಟೇ, ಇರುವ 107 ಸ್ಥಾನದ ಜೊತೆಗೆ ಕಾಂಗ್ರೆಸ್ನ ಸಂಪೂರ್ಣ ಸಹಕಾರ ಕೊಟ್ಟರೂ ಕೂಡ ಇನ್ನೂ ಮ್ಯಾಜಿಕ್ ನಂಬರ್ ರೀಚ್ ಆಗೋದಕ್ಕೆ ನಂಬರ್ನ ಕೊರತೆ ಎದುರಾಗ್ತಾ ಇದೆ ಟಿವಿಕೆ ಪಕ್ಷದಲ್ಲಿ. ಆ ನಂಬರ್ ಎಲ್ಲಿಂದ ತರ್ತಾರೆ, ಹೇಗೆ ಸರ್ಕಾರ ರಚನೆ ಆಗುತ್ತೆ, ಟಿವಿಕೆ ಪಕ್ಷದಿಂದಲೇ ಆಗುತ್ತಾ ಅಥವಾ 50 ವರ್ಷಗಳಿಂದ ಬದ್ಧ ವೈರಿಗಳಾಗಿದ್ದ 2 ಪ್ರಾದೇಶಿಕ ಪಕ್ಷ ಡಿಎಂಕೆ ಮತ್ತು ಎಐಎಡಿಎಂಕೆ ಮಧ್ಯೆ ಮೈತ್ರಿ ಹಾಕಿ ಅಧಿಕಾರದ ಚುಕ್ಕಾಣಿ ಹಿಡಿದು ಬಿಡ್ತಾರಾ? ತೆರೆಮರೆಯಲ್ಲಿ ಆ ಸರ್ಕಸ್ ಕೂಡ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇತ್ತು. ಇದರ ಮಧ್ಯದಲ್ಲೇ ರಾಜ್ಯಪಾಲರ ನಡೆಯ ಬಗ್ಗೆ ಕೂಡ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಕಾರಣ ಯಾರ್ದು ಕೈಗೊಂಬೆ ರೀತಿಯಲ್ಲಿ ರಾಜ್ಯಪಾಲರು ವರ್ತನೆ ಮಾಡ್ತಿದ್ದಾರೆ. ಬದಲಾಗಿ ಸಂವಿಧಾನಬದ್ಧವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ ರಚನೆಗೆ ಅವಕಾಶ ಕೊಡಬೇಕಾಗಿತ್ತು. ಆ ಅವಕಾಶವನ್ನ ರಾಜ್ಯಪಾಲರು ಕೊಡ್ತಾ ಇಲ್ಲ ತಮಿಳುನಾಡಿನಲ್ಲಿ ಅಂತ. ಸೊ ಈ ಎಲ್ಲ ಆಯಾಮಗಳಲ್ಲೂ ಕೂಡ ಚರ್ಚೆ ಮಾಡಬೇಕಾದಂತಹ ವಿಚಾರಗಳಿದೆ. ವಿಜಯ್ ಅವರ ಮುಂದೆ ಇರುವಂತಹ ಆಯ್ಕೆಗಳೇನು, ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿರುವಂತಹ ಅಧಿಕಾರ ಏನು, ಈಗೆಲ್ಲ ನಡೆದುಕೊಳ್ತಾ ಇರುವಂತಹ ರೀತಿ ಸರಿಯಾಗಿದೆಯಾ? ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಇದೆ ಈ ಹೊತ್ತಿನ ವಿಶೇಷ, ಸರ್ಕಾರಕ್ಕೆ ಸಂಕಟ. ತಮಿಳುನಾಡಿನಲ್ಲಿ ಮತದಾರರ ಒಲವು ಟಿವಿಕೆ ಪಕ್ಷದ ಕಡೆಗೆ ಅನ್ನುವಂತಹ ಸ್ಪಷ್ಟ ಚಿತ್ರಣ ಸಿಕ್ಕರೂ ಕೂಡ ಅಗೇನ್ ಅಧಿಕಾರದ ಗದ್ದುಗೆ ಹಿಡಿಯುವಲ್ಲಿ ನಂಬರ್ನ ಕೊರತೆ ಎದುರಾಗ್ತಾ ಇದೆ. ಈಗ ಕಾಂಗ್ರೆಸ್ನ ಬೆಂಬಲ ಸಿಕ್ಕರೂ ಕೂಡ 112 ಸ್ಥಾನ, ಎನದರ್ 6 ಸ್ಥಾನಗಳು ಅವ್ರಿಗೆ ಬಾಕಿ ಉಳ್ಕೊಂಡಿದೆ ನಂಬರ್ ಅನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಟಿವಿಕೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಕೂಡ ಸರ್ಕಾರ ರಚನೆ ಆಗ್ತಾ ಇಲ್ಲ, ಸುಲಭ ಆಗಿಲ್ಲ. ಗವರ್ನರ್ ನಡೆ ಸರಿನಾ? ಟಿವಿಕೆಗೆ ಅವಕಾಶ ಕೊಡದೇ ಇರೋದು ಯಾಕೆ? ಸರ್ಕಾರ ಶುರುವಾದ್ರೆ 15 ವರ್ಷ ಪಟ್ಟ ಡಿಎಂಕೆಗೆ ಭಯ ಶುರುವಾಗಿದೆಯಾ? ತಮಿಳುನಾಡು ಡ್ರಾಮಾದಲ್ಲಿ ಹೀರೋ ಯಾರು, ವಿಲನ್ ಯಾರು? ಈ ಚರ್ಚೆಗಳಾಗಬೇಕಾಗಿದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ತಮಿಳುನಾಡು ಥ್ರಿಲ್ಲಿಂಗ್ ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಸದ್ಯ ಆಗ್ತಾ ಇರುವ ಹೈಡ್ರಾಮಾ ನೋಡಿದ್ರೆ ಯಾವ ಸಿನಿಮಾಗೂ ಕೂಡ ಕಡಿಮೆ ಇಲ್ಲ ಅಂತ ಅನ್ಸುತ್ತೆ. ಕಾರಣ ಪ್ರತಿ ಕ್ಷಣವೂ ಕೂಡ ಹೈಡ್ರಾಮಾ ಇಂದ ಕೂಡ ಹೋಗ್ತಾ ಇದೆ ತಮಿಳುನಾಡಿನ ರಾಜಕೀಯ. ಗವರ್ನರ್ ನಡೆ ಬಗ್ಗೆ ಚರ್ಚೆಗಳಿದೆ. ಕಾಂಗ್ರೆಸ್ನಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇವತ್ತೊಂದು ಪೋಸ್ಟ್ ಹಂಚಿಕೊಂಡಿದ್ದಾರೆ ಗವರ್ನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ತಮಿಳುನಾಡು ಗವರ್ನರ್ ವಿರುದ್ಧ ಕಾಂಗ್ರೆಸ್ ಆಕ್ರೋಶ. ಜನಾದೇಶಕ್ಕೆ ದ್ರೋಹ ಮಾಡಬೇಡಿ, ದುರುಪಯೋಗ ಮಾಡ್ಕೊಳ್ಬೇಡಿ ಅಧಿಕಾರವನ್ನ. ಜನಾದೇಶಕ್ಕೆ ದಯವಿಟ್ಟು ಮರ್ಯಾದೆ ಕೊಡಿ, ಗೌರವ ಕೊಡಿ, ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ನವರು. ಟಿವಿಕೆ ಸರ್ಕಾರ ರಚನೆಗೆ ಬಿಡದ ಗವರ್ನರ್ ವಿರುದ್ಧ ಆಕ್ರೋಶ. ಗವರ್ನರ್ ನಡೆ ಖಂಡಿಸಿ ಇವತ್ತು ತಮಿಳುನಾಡಿನಾದ್ಯಂತ ಕಾಂಗ್ರೆಸ್ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇದೆ. ರಾಜ್ಯದಾದ್ಯಂತ ಪ್ರತಿಭಟನೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಜ್ಜಾಗಿದ್ದಾರೆ. ತಮಿಳುನಾಡು ಗವರ್ನರ್ ವಿರುದ್ಧ ಇಷ್ಟೆಲ್ಲ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ರಾಜ್ಯಪಾಲರ ನಡೆ ಸರಿಯಾಗಿದೆಯಾ ಅಥವಾ ರಾಜ್ಯಪಾಲರು ನಿಜಕ್ಕೂ ಕೇಂದ್ರದ ಕೈಗೊಂಬೆಯಂತೆ ಆಟ ಆಡ್ತಿದ್ದಾರಾ ತಮಿಳುನಾಡಿನಲ್ಲಿ? ಇದು ಪ್ರಶ್ನೆ ಇರೋದು. ಅದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ.